ಎರಡನೇದು ಬಿಡದಿ ರೈತರ ಮೇಲೆ ಒಂದು ರೀತಿ ದೌರ್ಜನ್ಯ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಕಾಂಗ್ರೆಸ್ ಪಾರ್ಟಿ ಹಠ ಹಿಡಿದು ಮಾಡ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ಸು ಸರ್ಕಾರ ಮತ್ತು ಅಧಿಕಾರಿಗಳು ಹೇಳಿದ್ರು, ಯಾರು ಜಮೀನು ಕೊಡ್ತಾರೋ ಅವ್ರಿಗೆ ಮಾತ್ರ ನಾವು ಸರ್ವೆ ಮಾಡ್ತೀನಿ ಅಂತ. ಈಗ ಕೊಡ್ದಿದ್ದವರು ಮನೆ ಬಾಗಿಲಿಗೆ ಹೋಗಿ, ಕೊಡ್ದಿದ್ದವ್ರ ಜಮೀನುಗಳಿಗೆ ಹೋಗಿ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅದರಿಂದ ನಿನ್ನೆ ಬಿಡದಿಯಲ್ಲಿ ಗಲಾಟೆ ಆಗೋಕ್ಕೆ ನೇರ ಕಾರಣ ಸರ್ಕಾರನೇ, ರೈತರಲ್ಲ. ನೀವು ಹೋಗಿಲ್ಲ ಅಂದರೆ ಅಲ್ಲಿ ಗಲಾಟೆನೇ ಆಗ್ತಾ ಇರಲ್ಲ. ನೀವೇ ಪ್ರಚೋದನೆ ಮಾಡಿ ರೈತರ ಮೇಲೆಲ್ಲ ಪೊಲೀಸರಿಂದ ಹಲ್ಲೆ ಮಾಡಿಸಿ ಅವರು ಆಸ್ಪತ್ರೆಯಲ್ಲಿದ್ದಾರೆ. ಈಗ ಅವ್ರ ಮೇಲೆ 2 FIR ಹಾಕಿದ್ದಾರೆ. 2 FIR ಬಿಡದಿ ಇವರು ರಾಮನಗರ ಸರ್ಕಲ್ಲು, ಡೇಟು 13/7/26, ಕ್ರೈಮ್ ನಂಬರ್ 240, ಕೇಸು ಬಿಡದಿಯವ್ರ ಮೇಲೆ ಏನು ಹಾಕಿದ್ದಾರೆ? 240, 239 2 ಕೇಸ್ ಹಾಕಿದ್ದಾರೆ. ಅದರಲ್ಲಿ ಇಲ್ಲಿದೆ ನೋಡಿ FIR ಹಾಕಿದ್ದಾರೆ. ಅದರಲ್ಲಿ ಪೊಲೀಸವ್ರು ಬರೆದಿರೋದು, ರೈತರುಗಳು ಹಲ್ಲೆ ಮಾಡಿ ಕೊಲೆ ಮಾಡಲು ಪ್ರಯತ್ನ ಮಾಡಿದ್ರು. ರೈತರ ಮೇಲೆ ಕೇಸ್ ಹಾಕಿರೋದು. ಕೊಲೆ ಮಾಡಕ್ಕೆ ಬಂದಿದ್ರಂತೆ ಇವರು. ಓದೋರು ಇವರು, ಅಕ್ರಮವಾಗಿ ಓದೋರು ಇವರು. ಆದರೆ ಕೇಸು ಚಾರ್ಜ್ ಶೀಟಲ್ಲಿ ಬರೆದಿರೋದು, FIR ಅಲ್ಲಿ ಬರೆದಿರೋದು ಹಲ್ಲೆ ಮಾಡಿ ಕೊಲೆ ಮಾಡುವ ಪ್ರಯತ್ನ ಮಾಡಿರ್ತಾರೆ ಹಾಗೂ ಕರ್ತವ್ಯಕ್ಕೆ ಅಡ್ಡಿ ಉಂಟು ಮಾಡಿ ಅಪರಾಧವೆಸಗುತ್ತಾರೆ. ಅದರಿಂದ ಇವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಮತ್ತು ರೈತರು ಏಕಾಏಕಿ ಗುಂಪು ಕಟ್ಟಿಕೊಂಡು ಕೈಯಲ್ಲಿ ಪೊರಕೆ ಕಲ್ಲು ಹಿಡಿದುಕೊಂಡು ಬಂದು ಸರ್ವೆ ಕಾರ್ಯ ಮಾಡದಂತೆ ಅಡ್ಡಗಟ್ಟಿ ತಡೆದು ಬಾಯಿಗೆ ಬಂದಂತೆ ಹವ್ಯಾಸದಿಂದ ಬೈಯುತ್ತಾರೆ. ನಿಮ್ಮನ್ನು ಜೀವ ಸಹಿತ ಬಿಡುವುದಿಲ್ಲ ಎಂದು ಬೆದರಿಕೆ ಹಾಕಿರ್ತಾರೆ. ಅಂದರೆ ರೈತರು ಏನೋ ಈ ಸರ್ಕಾರ ಯಾರ ಪರ? ಕಾಂಗ್ರೆಸ್ ಅವರು ಹೇಳೋದು ನಾವು ರೈತರ ಪರ. ರೈತರ ಮೇಲೆ ಯಾವ ಕೇಸ್ ಹಾಕಿದ್ದೀರಾ? ಕೊಲೆ ಕೇಸು, ಹಲ್ಲೆ ಕೇಸು, ಅಕ್ರಮವಾಗಿ ಗುಂಪುಗಾರಿಕೆ ಕೇಸು. ಇದು ರೈತರ ಸರ್ಕಾರನ? ಇದು ರೈತ ವಿರೋಧಿ ಕೆಲಸ. ಇದನ್ನು ಈ ಥರ FIR ಹಾಕಿ ರೈತರನ್ನ ಬೆದರಿಸ್ತೀನಿ ಅಂತ ಹೇಳಿದ್ರೆ ಅದು ನಿಮ್ಮ ಕೈಲಿ ಸಾಧ್ಯ ಇಲ್ಲ. ಇರೋದು ಇನ್ನು 1.5 ವರ್ಷ. ಯಾಕೆ ಹಾಳು ಮಾಡ್ಕೊಂಡು ಹೋಗ್ತೀರಾ? ಈಗಾಗಲೇ ಸರ್ಕಾರ ಕಮಿಷನ್ ಸರ್ಕಾರ. ಇದು ಲೂಟಿ ಮಾಡಿ ಮನೆಗಳು ಕಟ್ಟೋದ್ರಲ್ಲೂ ಲೂಟಿ, ಕಾಂಟ್ರಾಕ್ಟ್ ಕರೆಯೋದ್ರಲ್ಲೂ ಲೂಟಿ, ಟೆಂಡರ್ ಸರ್ಕಾರ ಅಂತ ಹೇಳಿದ್ದೀನಿ. ಇದು ಟೆಂಡರ್ ಮಾಡೋ ಸರ್ಕಾರ. ಟನಲ್ ರೋಡ್ ಟೆಂಡರು, ಕಸದ್ದು ಟೆಂಡರು, ಬಿಡದಿದು ಟೆಂಡರು, ಆನೇಕಲ್ KDB ಟೆಂಡರು, ಎಲ್ಲ ಇನ್ನು 1.5 ವರ್ಷ ಆಯ್ತಲ್ಲ, ಎಲ್ಲ ಟೆಂಡರ್ ಕರೆದುಬಿಟ್ಟು ಕಮಿಷನ್ ವಸೂಲು ಮಾಡ್ಕೊಂಡು ಹೋಗುವಂಥ ಟೆಂಡರ್ ಸರ್ಕಾರ ಇದು, ಕಮಿಷನ್ ವಸೂಲಿ ಸರ್ಕಾರ ಇದು. ಅದರಿಂದ ಈ ಬಿಡದಿ ಯಾವುದೇ ಕಾರಣಕ್ಕೂ ಅಲ್ಲಿ ರೈತರನ್ನು ಒಕ್ಕಲೆಬ್ಸೋವಂಥದ್ದಕ್ಕೆ ಬಿಡಲ್ಲ. ಈಗಾಗಲೇ ನಾನು 3 ಬಾರಿ ಅಲ್ಲಿ ಹೋಗಿ ರೈತರ ಜೊತೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೀನಿ. ಮತ್ತೊಂದು ಬಾರಿ ನಾನು ಹೋಗ್ತಾ ಇದ್ದೀನಿ. ಮತ್ತೊಂದು ಬಾರಿ ಹೋಗಿ ಅಲ್ಲೇ ಸ್ಥಳದಲ್ಲೇ ಒಂದು ದಿನ ಪೂರ್ತಿ 2 ದಿನ ಇರಬೇಕು ಅನ್ನೋ ಮಾತುಕತೆಯನ್ನು ನಾನು ನಮ್ಮ ರಾಜ್ಯದ ಅಧ್ಯಕ್ಷರ ಜೊತೆ ಮಾತಾಡ್ತಾ ಇದ್ದೀನಿ. ಈ ಪೂರ್ತಿ ಬೆಂಬಲ ಬಿಡದಿ ರೈತರು ಏನು ಹೋರಾಟ ಮಾಡ್ತಾ ಇದ್ದಾರೆ, ಅದೇ ರೀತಿ ಆನೇಕಲ್ಲಲ್ಲಿ ಏನು 900 ದಿನದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಆನೇಕಲ್ ಇದರಲ್ಲಿ 900 ದಿನದಿಂದ ರೈತರು ಹೋರಾಟ ಮಾಡ್ತಾರೆ. ಭೂ ಸ್ವಾಧೀನ ವಿರೋಧಿ ಹೋರಾಟ. ಈ ಹೋರಾಟಕ್ಕೆ ನಾವು ಬೆಂಬಲ ಕೊಡ್ತಾ ಇದ್ದೀರಿ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ಕೂಡಲೇ ಕೇಸನ್ನು ವಾಪಸ್ ಪಡಿಬೇಕು. ರೈತರ ಮೇಲೆ ಹಾಕಿರುವಂಥ ಕೊಲೆ ಕೇಸು, ಇದು ಕೊಲೆ ಕೇಸ್ ಹಾಕಿದ್ದೀರಾ, ಅಕ್ರಮ ದಂಧೆ ಅಂತ ಹಾಕಿದ್ದೀರಾ. ಇದನ್ನು ಕೂಡಲೇ ವಾಪಸ್ ಪಡಿಬೇಕು.
ಯಾರು ಜಮೀನನ್ನು ಕೊಡಲ್ಲ ಅವ್ರ ಜಮೀನುಗಳಿಗೆ ನೀವು ಹೆಜ್ಜೆ ಇಡಬಾರ್ದು ಸರ್ಕಾರ.